ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಅಂತ ಬಂದಾಗ ಸಾಮಾನ್ಯವಾಗಿ ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ. ಡೈರೆಕ್ಟಾಗಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದಾ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದಾ ಅಂತ. ಎರಡರ ನಡುವೆ ಇರುವಂತಹ ವ್ಯತ್ಯಾಸ ತಿಳ್ಕೋಬೇಕು ಅಂತಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು. ಸಪೋಸ್ ಬ್ಯಾಂಗ್ಳೂರಿಂದ ಗೋವಾ ಹೋಗಬೇಕು ಅಂತ ಇಟ್ಕೊಳ್ಳೋಣ. ಬ್ಯಾಂಗ್ಳೂರು ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟು, ಗೋವಾ ನಿಮ್ಮ ಡೆಸ್ಟಿನೇಷನ್. ನಿಮ್ಮ ಹತ್ರ ಕಾರ್ ಇದೆ ಮತ್ತು ನಿಮಗೆ ಡ್ರೈವಿಂಗ್ ಬರುತ್ತೆ ಅಂದ ಪಕ್ಷದಲ್ಲಿ ಏನು ಮಾಡ್ತೀರಾ? ನೀವೇ ಡ್ರೈವ್ ಮಾಡಿಕೊಂಡು ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿ ನಿಮಗೆ ಬೇಕಾದ ರೂಟನ್ನು ಆಯ್ಕೆ ಮಾಡಿಕೊಂಡು ಗೋವಾ ಹೋಗಿ ತಲುಪ್ತೀರಾ. ಅಥವಾ ನಿಮಗೆ ಡ್ರೈವಿಂಗ್ ಬರಲ್ಲ ಅಂತ ಅಂದಾಗ, ಅಥವಾ ನಿಮಗೆ ಡ್ರೈವಿಂಗ್ ಮಾಡೋಕ್ಕೆ ಬಿಡುವಿಲ್ಲ ಅಂದಾಗ ಏನು ಮಾಡ್ತೀರಾ? ಒಬ್ಬರು ಡ್ರೈವರ್ನ ಹೈರ್ ಮಾಡ್ಕೋಬೇಕಾಗುತ್ತೆ ಅಥವಾ ಒಂದು ಕ್ಯಾಬ್ನ ಹೈರ್ ಮಾಡ್ಕೋಬೇಕಾಗುತ್ತೆ. ಇದೇ ಡಿಫ್ರೆನ್ಸ್. ಸಪೋಸ್ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಬರುತ್ತೆ. ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ಕೋಬೇಕು? ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥವು, ಟೆಕ್ನಿಕಲ್ ಒಳ್ಳೆ ಎಂಟ್ರಿ ಇರೋವು, ಅಥವಾ ಆ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ಗಳು, ಇದನ್ನೆಲ್ಲ ಓದೋಕ್ಕೆ ನಿಮಗೆ ಬರುತ್ತೆ ಅಂತ ಅಂದಾಗ ನೀವೇ ಸ್ಟಾಕ್ಗಳ ಮೇಲೆ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದು. ಅಕಸ್ಮಾತ್ ನಮಗೆ ಅದನ್ನು ಮಾಡೋಕ್ಕೆ ಬಿಡುವಿಲ್ಲ ಅಥವಾ ನನಗೆ ಆ ಥರದ ಅವಶ್ಯಕತೆ ಇಲ್ಲ ಅಂತ ಅಂದಾಗ, ಅಥವಾ ನನಗೆ ಅದು ಬರಲ್ಲ ಅಂತ ಅಂದ ಪಕ್ಷದಲ್ಲಿ ನೀವು ಮ್ಯೂಚುವಲ್ ಫಂಡ್ ಮೂಲಕ ಹೂಡಿಕೆ ಮಾಡ್ಬೋದು. ಮ್ಯೂಚುವಲ್ ಫಂಡಲ್ಲಿ ನಾವು ಹಾಕೋ ದುಡ್ಡು ಕೂಡ ಸ್ಟಾಕ್ ಮಾರ್ಕೆಟ್ಗೆ ಹೋಗುತ್ತೆ. ಆದರೆ ಅಲ್ಲಿ ಒಬ್ಬರು ಫಂಡ್ ಮ್ಯಾನೇಜರ್, ಅದರಲ್ಲೇ ಎಕ್ಸ್ಪರ್ಟೈಸ್ ಇರುವಂಥ ಫಂಡ್ ಮ್ಯಾನೇಜರ್ ಇರ್ತಾರೆ. ಅವರು ಈ ಥರ ಹಲವಾರು ಜನದ ಹತ್ರ ಇನ್ವೆಸ್ಟ್ ಮಾಡ್ಕೊಂಡಿದ್ದಂಥ ಹಣನ ಬೇರೆ ಬೇರೆ ಒಳ್ಳೆ ಕಂಪ್ನಿಗಳಿಗೆ, ಒಳ್ಳೆ ಸೆಕ್ಟರ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಬಂದಂಥ ಪ್ರಾಫಿಟಲ್ಲಿ ಅವರೇ ಎಕ್ಸ್ಪೆನ್ಸಸ್ನ ಮುರ್ಕೊಂಡು ಪ್ರಾಫಿಟ್ನ ದಾಟಿಸ್ತಾರೆ. ಇಷ್ಟೇ ಡಿಫ್ರೆನ್ಸ್.